ಇಲ್ಲಿ ನೋಡ್ತಾ ಇರಲ್ಲ, ಇದು ಬಂದು ಅಡಿಕೆ ಗಿಡದ ಮಧ್ಯೆ ಇಂಟರ್ ಕ್ರಾಪ್ ಆಗಿ ರೋಬಸ್ಟಾ ಸಿಯಿಂಟೋರ್ ಮಾಡಿರುವಂಥದ್ದು. ಸೊ ರೋಬಸ್ಟಾ ಸಿಯಿಂಟೋರ್ ನಿಮಗೆ 10 ಅಡಿಗೆ ಒಂದೊಂದು ಗಿಡ ಕೂತಿದೆ, 10 ಅಡಿಗೆ ಒಂದೊಂದು ಗಿಡ ಕೂತಿದೆ. ಅಡಿಕೆ ಗಿಡನೂ ಕೂಡ ನಿಮಗೆ 10 ಅಡಿಗೆ ಒಂದೊಂದು ಗಿಡ ಕೂತಿದೆ. ಸೊ ಉದ್ದ ಬಂದರೆ 10-11, ಅಡ್ಡ ಹೋದರೆ ನಿಮಗೆ 9ರಿಂದ 10 ಅಡಿ ಅಡಿಕೆ ಗಿಡ ಕೂತಿದೆ. ಅಡಿಕೆ ಗಿಡಕ್ಕೆ ಜೊತೆಗೆ ನಿಮಗೆ ಗ್ರಾಫ್ಟೆಡ್ ಪೆಪ್ಪರ್ ಹಾಕಿರುವಂಥದ್ದು ನೋಡ್ತಾ ಇದ್ದೀರಲ್ಲ, ಫುಲ್ ಗ್ರಾಫ್ಟೆಡ್ ಪೆಪ್ಪರ್ ಇದು ಕಾಣ್ತಾ ಇಲ್ಲ. ಗ್ರಾಫ್ಟೆಡ್ ಪೆಪ್ಪರು ನೋಡಿ, ಇದು ಗ್ರಾಫ್ಟೆಡ್ ಪೆಪ್ಪರ್ ಬಂದು 1.5 ವರ್ಷ ಆಗಿದೆ, 15 ತಿಂಗಳು. ರೋಬಸ್ಟಾ ಸಿಯಿಂಟೋರ್ ಹತ್ತಾಗ್ಲೇ ಇದನ್ನು ಕೂಡ ಹಾಕಿರುವಂಥದ್ದು ಗ್ರಾಫ್ಟೆಡ್ ಪೆಪ್ಪರು. ಸೊ ಕೆಲವರು ಹೇಳ್ತಾರೆ ಗ್ರಾಫ್ಟೆಡ್ ಪೆಪ್ಪರ್ ಚೆನ್ನಾಗಿ ಬರಲ್ಲ ಅಂತ. ನೋಡಿ 15 ತಿಂಗಳಿಗೆ ಯಾವ ಥರ ಬಂದಿದೆ. ಸೊ ಚಿಕ್ಕದೆಲ್ಲ ಬಂದು 1 ವರ್ಷದ ಬಳ್ಳಿಗಳು, ಇದೆಲ್ಲ ಬಂದು ಲೇಟಾಗಿ ಹಾಕಿರುವಂಥದ್ದು. ಸೊ ದೊಡ್ಡ ಬಳ್ಳಿಗಳೇನಿದೆ ನೋಡಿ, ಇಲ್ಲೊಂದು ಕಂಟಿ ಇದೆಲ್ಲ ಬಂದು 15, 16, 17 ತಿಂಗಳು ಗಿಡಗಳು. ಇದೆಲ್ಲ ಬಂದು ನಿಮಗೆ ನಾಟಿನೂ ಇದೆ ಪ್ಲಸ್ ಮಂಗಳನೂ ಇದೆ ಇಲ್ಲಿ ಅಡಿಕೆನಲ್ಲಿ. 5 ವರ್ಷದ ಅಡಿಕೆ ಗಿಡ ತಳಿ ನಿಮಗೆ ಸಿಯಿಂಟೋರ್ ಬಂದು ಸಿಯಿಂಟೋರ್ ಬಂದು ನಿಮಗೆ 15 ತಿಂಗಳದು, 15, 16, 17 ತಿಂಗಳಾಗಿದೆ ಈಗ ನಿಮಗೆ ಹೋಲಿಸ್ಕೊಂಡ್ರೆ. ಸೊ ಸುಮಾರು ಜನ ಕೇಳಿದ್ರಿ, ಲಾಸ್ಟ್ ಟೈಮ್ ನಾನು ವೀಡಿಯೋ ಮಾಡೋಕ್ಕಿದೆ ತೋಟದಲ್ಲಿ ವೀಡಿಯೋ ಮಾಡೋಕ್ಕೆ ಕೇಳಿದ್ರಿ ಶೇಡ್ ಮೆಟ್ ಏನಕ್ಕೆ ಹಾಕಿದ್ದೀರಾ ಅಡಿಕೆ ಮರಕ್ಕೆ ಅಂತ. ಸೊ ಶೇಡ್ ಮೆಟ್ ಏನಕ್ಕೆ ಹಾಕಿದ್ದಾರೆ ಅಂತಂದರೆ, ಲೈಕ್ ಒಂದು ನಿಮಗೆ ಒಂದು ಮೆಣಸಿನ ಬೀಳ್ ಹಬ್ಲಿ ಅಂತ, ಇನ್ನೊಂದು ಬಂದು ನಿಮಗೆ ಸುಣ್ಣ ಹೊಡೆಯೋದು ತಪ್ಪುತ್ತೆ. ನೋಡಿ ಇದಕ್ಕೆ ಶೇಡ್ ಮ್ಯಾಟ್ ಕಟ್ಟಿಲ್ಲ, ನೋಡಿ ಸುಣ್ಣ ಹೊಡೆದಿದ್ದಾರೆ. ನೋಡಿ ಚಿಕ್ಕದಕ್ಕೆಲ್ಲ ಸುಣ್ಣ ಹೊಡೆದಿದ್ದಾರೆ. ಯಾವುದಕ್ಕೆ ಶೇಡ್ ಮ್ಯಾಟು ಕಟ್ಟಿಲ್ಲ ಅವಕ್ಕೆ ಮಾತ್ರ ಸುಣ್ಣ ಹೊಡೆದಿರೋಂಥದ್ದು, ಯಾವಕ್ಕೆ ಕಟ್ಟಿದ್ದಾರೆ ಅದಕ್ಕೆ ಸುಣ್ಣ ಹೊಡೆದಿಲ್ಲ. ನೋಡಿ ಯಾವ ಥರ ಪ್ಲ್ಯಾನಿಂಗ್ ಇದೆ ಅಂತಂದರೆ, ನೋಡಿ ಆ ಕಡೆ ಒಂದು ನಿಮಗೆ ಗ್ರಾಫ್ಟೆಡ್ ಇದೆ, ಈ ಕಡೆ ಒಂದು ಗ್ರಾಫ್ಟೆಡ್ ಇದೆ. ಪ್ಲಸ್ ಇನ್ನೊಂದೇನು ಅಂತಂದರೆ ಶೇಡ್ ಮ್ಯಾಟ್ನ ನಿಮಗೆ ಎಷ್ಟು 7 ಅಡಿ ಗಂಟ ಕಟ್ಕೊಂಡಿದ್ದಾರೆ. ಸೊ ಓಕೆನಾ, 7 ಅಡಿ ಗಂಟ ಶೇಡ್ ಮ್ಯಾಟ್ ಕಟ್ಟಿದ್ದಾರೆ. ಸೊ 7 ಅಡಿ ಮೇಲೆ ಕಟ್ಟಿಲ್ಲ, ಏನಕ್ಕೆ ಅಂತಂದರೆ ಹಾಗೆ ನೇತ್ ಬಿಟ್ಟಿದ್ದಾರೆ. ಸೊ ಫಸ್ಟ್ ಏನಕ್ಕೆ ಅಂದರೆ ಹೊಂಬಾಳೆ ಅಡಿಕೆ ಇತ್ತು ಕಟ್ಟಿಲ್ಲ. ಸೊ ಈಗ ಶೇಡ್ ಮ್ಯಾಟ್ ನೇತ್ ಬಿಟ್ಟಿದ್ರಲ್ಲ, ಸೊ ಇದನ್ನು ಮತ್ತೆ ಎಣ್ಣೆ ಹಾಕ್ಬಿಟ್ಟು ಮತ್ತೆ ಬೇಕಾದ್ರೆ ಅಲ್ಲಿ ಗಂಟ ಕಟ್ಕೋಬೋದು. ಈಗೇನು ಹೊಂಬಾಳೆ ಬಂದಿದೆ ನೋಡಿ, ಅಲ್ಲಿ ಗಂಟ ಹೊಂಬಾಳೆ ಬಂದಿಲ್ಲ. ಸೊ ಅಲ್ಲಿ ಗಂಟನೂ ನಿಮಗೆ ಮತ್ತೆ ಶೇಡ್ ಮ್ಯಾಟ್ ಬಿಟ್ಟಿರೋದನ್ನ ಫುಲ್ ಕಟ್ಕೋಬೋದು. ಶೇಡ್ ಮ್ಯಾಟ್ ಈ ಥರ ಇದೆ. ಸೊ ಇದನ್ನು ಮೇಕೆ ಎತ್ಬಿಟ್ಟು ಮತ್ತೆ ಕಟ್ಕೋಬೋದು ದಾರದಲ್ಲಿ. ಸೊ ಒಂದು ನಿಮಗೆ ಮೆಣಸಿನ ಬೀಳು ಹಬ್ಬಕ್ಕೂ ಆಗುತ್ತೆ, ಒಂದು ನಿಮಗೆ ಸನ್ಲೈಟ್ ವಿತ್ ಪ್ರೊಟೆಕ್ಷನ್ ಕೂಡ ಆಗುತ್ತೆ ನಿಮಗೆ. ಇಲ್ಲ ಅಂತಂದರೆ ಈ ಥರ ಸುಣ್ಣ ಹೊಡ್ಕೋಬೇಕಾಗತ್ತೆ. ಕಾಣ್ತಾ ಇದಿಲ್ಲ ನೋಡಿ, ಗ್ರಾಫ್ಟೆಡ್ ಪೇಪರ್ ಎಲ್ಲ ಮರಕ್ಕೂ ಹಾಗೆ ಮಾಡಿದ್ದಾರೆ. ತುಂಬ ಎತ್ತರ ಅಡಿಕೆ ಎಲ್ಲಿ ಗಂಟೆ ಇದೆ ಅಡಿಕೆ ಕೊಯ್ಕೊಂಡ್ಬಿಟ್ಟು ಶೇಡ್ ಮಾಡಿಬಿಟ್ಟಿದ್ರೆ ಮತ್ತೆ ಅದ್ರ ಮುಂದಕ್ಕೆ ಅಡಿಕೆ ಕಟ್ಕೋಬೋದು. ನೋಡಿ ಇಲ್ಲೊಂದು ಸುಳಿ ರೋಗ ಬಂದು ಹೋಗ್ತಾ ಇದೆ ಅಡಿಕೆ. ನೋಡಿ ಇದೆಲ್ಲ ಬಂದು 1.5 ವರ್ಷದ್ದು ಗ್ರಾಫ್ಟೆಡ್ ಕಾಣ್ತಾ ಇದೆಯಲ್ಲ. ಕೆಳಗಡೆ ಹಿಪ್ಲಿ ಗಿಡ, ಮೇಲ್ಗಡೆ ಬಂದು ನಿಮಗೆ ಪಣಿಯೂರನ್ನು ಗ್ರಾಫ್ಟೆಡ್.